ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತಿನ ಅಂದರೆ 18 ಮಾರ್ಚ್ನ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ ಇಲ್ಲಿ, ನವದೆಹಲಿಯಲ್ಲಿ ಜರುಗಿರುವ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ 2026ರಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆಯಿತು? ಇಲ್ಲಿ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 208 ಪದಕಗಳನ್ನು ಇಲ್ಲಿ ಭಾರತ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ 2026ರಲ್ಲಿ ಗಳಿಸಿರುತ್ತದೆ. ಇಲ್ಲಿ ಈ 28 ಪದಕಗಳಲ್ಲಿ 74 ಚಿನ್ನದ ಪದಕಗಳಾಗಿರುತ್ತದೆ, 72 ಬೆಳ್ಳಿ ಪದಕಗಳಾಗಿರುತ್ತದೆ ಮತ್ತು 62 ಕಂಚಿನ ಪದಕಗಳಾಗಿರುತ್ತದೆ. ಈ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫಿಕ್ಸ್ 2026ನ್ನು ನವದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆಸಲಾಗಿತ್ತು ಅಥವಾ ಆಯೋಜಿಸಲಾಗಿರುತ್ತದೆ. ಈ ಮಾಹಿತಿಯಲ್ಲಿ ಮೇನಾಗಿ ನೆನಪಿಟ್ಟುಕೊಳ್ಳಿ, ಈ 208 ಪದಕಗಳನ್ನು ಗಳಿಸಿರುವುದು ಒಂದು ಅಥ್ಲೆಟಿಕ್ಸ್ ಕೂಟದಲ್ಲಿ ಭಾರತ ಇದು ಮೊದಲ ಬಾರಿಯಾಗಿರುತ್ತದೆ. ಅತಿ ಹೆಚ್ಚು ಪದಕಗಳನ್ನು ಗಳಿಸಿರುವುದು 208 ಪದಕಗಳನ್ನು ಗಳಿಸಿರುವುದು. ಸೊ ಹಾಗಾಗಿ ಎಕ್ಸಾಮ್ಸ್ ದೃಷ್ಟಿಯಿಂದ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತದೆ. ಇಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ನ ಬಗ್ಗೆ ನೋಡುತ್ತಿರುವುದರಿಂದ ಪ್ಯಾರಾಲಿಂಪಿಕ್ಸ್ ಬಗ್ಗೆ ಮಾಹಿತಿಯನ್ನು ನೋಡುವ. ಪ್ಯಾರಾಲಿಂಪಿಕ್ಸ್ ಸಮಿತಿಯ ಅಧ್ಯಕ್ಷರು ದೇವೇಂದ್ರ ಜಜಾರಿಯಾ ಅವರು ಆಗಿರುತ್ತಾರೆ. ಸೊ ಇಲ್ಲಿ ಮೊದಲ ಬಾರಿಗೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಭಾರತಕ್ಕೆ ತಂದುಕೊಟ್ಟವರು ಮುರಳೀಕಾಂತ್ ಪೆಟ್ಕರ್ ಆಗಿರುತ್ತಾರೆ. ಇವರು 1972ರಲ್ಲಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ. ಇಲ್ಲಿ ಇವರು ಸ್ವಿಮ್ಮಿಂಗ್ ವಿಭಾಗದಲ್ಲಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗಳಿಸಿರುತ್ತಾರೆ. ಹಾಗೆ ಸ್ಪೋರ್ಟ್ಸ್ನಲ್ಲಿ ಅತಿ ಶ್ರೇಷ್ಠವಾದ ಭಾರತದ ಪ್ರಶಸ್ತಿಯಾದ ಖೇಲ್ ರತ್ನ ಪ್ರಶಸ್ತಿ, ಇದನ್ನು ಮೊದಲ ಬಾರಿಗೆ ಪಡೆದ ಪ್ಯಾರಾ ಅಥ್ಲೆಟ್ ಯಾರೆಂದರೆ ದೇವೇಂದ್ರ ಜಜಾರಿಯಾ ಆಗಿರುತ್ತಾರೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಕೊಳ್ಳಿ. ಈಗ ಇವರು ಪ್ಯಾರಾಲಿಂಪಿಕ್ಸ್ನ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಗೆದ್ದ ಭಾರತೀಯ ಮಹಿಳೆ ಯಾರು ಎಂದರೆ ದೀಪಾ ಮಲ್ಲಿಕ್ ಆಗಿರುತ್ತಾರೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತೀಯ ಅಂಚೆ ಇಲಾಖೆಯು ಇತ್ತೀಚೆಗೆ ಪಾರ್ಸೆಲ್ಗಳನ್ನು 24 ಗಂಟೆಗಳ ಒಳಗೆ ತಲುಪಿಸುವ ಗುರಿಯೊಂದಿಗೆ ಆರಂಭಿಸಿರುವ ಹೊಸ ಸೇವೆಯ ಹೆಸರೇನು? ಸೊ ಇದು ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗಿರುತ್ತೆ. 24 ಸ್ಪೀಡ್ ಪೋಸ್ಟ್ ಎನ್ನುವುದಾಗಿರುತ್ತದೆ. 24 ಸ್ಪೀಡ್ ಪೋಸ್ಟ್ ಎನ್ನುವುದು ಹೊಸ ಸೇವೆಯ ಯೋಜನೆಯಾಗಿರುತ್ತದೆ. ಸೊ ಈ ಯೋಜನೆಯಲ್ಲಿ ಪಾರ್ಸೆಲ್ಗಳನ್ನು 24 ಗಂಟೆಗಳ ಒಳಗೆ ತಲುಪಿಸುವ ಗುರಿಯನ್ನು ಈ ಹೊಸ ಸೇವೆ ಹೊಂದಿರುತ್ತದೆ. ಹೆಸರು ನೆನಪಿಟ್ಟುಕೊಳ್ಳಿ, 24 ಸ್ಪೀಡ್ ಪೋಸ್ಟ್ ಆಗಿರುತ್ತದೆ. ಇಲ್ಲಿ ಭಾರತೀಯ ಅಂಚೆ ಇಲಾಖೆಯ ಬಗ್ಗೆ ನೋಡುತ್ತಿರುವುದರಿಂದ ಅದರ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಭಾರತೀಯ ಅಂಚೆ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದು ಅಕ್ಟೋಬರ್ 1, 1854ರಂದು. ಸ್ಪೀಡ್ ಪೋಸ್ಟ್ ಆರಂಭವಾದದ್ದು 1986ರಲ್ಲಿ ಆರಂಭಿಸಲಾಯಿತು. ಸ್ಪೀಡ್ ಪೋಸ್ಟನ್ನು ವಿಶ್ವ ಅಂಚೆ ದಿನವನ್ನು ಅಕ್ಟೋಬರ್ 9ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಹಾಗೆಯೇ ರಾಷ್ಟ್ರೀಯ ಅಂಚೆ ದಿನವನ್ನು ಅಕ್ಟೋಬರ್ 10ರಂದು ಆಚರಿಸಲಾಗುತ್ತದೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ವಿಶ್ವ ಅಂಚೆ ದಿನ ಅಕ್ಟೋಬರ್ 9ರಂದು ಆಚರಿಸಲಾಗುತ್ತದೆ, ರಾಷ್ಟ್ರೀಯ ಅಂಚೆ ದಿನ ಅಕ್ಟೋಬರ್ 10ರಂದು ಆಚರಿಸಲಾಗುತ್ತದೆ. ಹಾಗೆ ಇತ್ತೀಚೆಗೆ ಆನ್ಲೈನ್ ಮುಖಾಂತರವಾಗಿಯೇ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನು ಚಾಲನೆ ಮಾಡಲಾಯಿತು. ಇದನ್ನು 2018ರಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಇಲ್ಲಿ ಭಾರತದ ಮೊದಲ ಅಂಚೆ ಕಚೇರಿಯನ್ನು ಎಲ್ಲಿ ತೆರೆಯಲಾಗಿತ್ತು ಅಂದರೆ ಕೋಲ್ಕತ್ತಾದಲ್ಲಿ 1727ರಲ್ಲಿ ಸ್ಥಾಪಿಸಲಾಯಿತು. ಭಾರತದ ಮೊದಲ ಅಂಚೆ ಕಚೇರಿಯಲ್ಲಿ ಕೋಲ್ಕತ್ತಾದಲ್ಲಿ 1727ರಲ್ಲಿ. ಸೊ ಇಲ್ಲಿ ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಯಾವ ಗ್ರಾಮವನ್ನು ಒಡಿಶಾ ರಾಜ್ಯದ ಮೊಟ್ಟಮೊದಲ ಸ್ಮಾರ್ಟ್ ವಿಲೇಜ್ ಎಂದು ಘೋಷಿಸಲು ನಿರ್ಧರಿಸಲಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಕುಸುನ್ಪುರ ಗ್ರಾಮವನ್ನು ಒಡಿಶಾ ರಾಜ್ಯದ ಮೊಟ್ಟಮೊದಲ ಸ್ಮಾರ್ಟ್ ವಿಲೇಜ್ ಎಂದು ಘೋಷಿಸಲು ನಿರ್ಧರಿಸಲಾಗುತ್ತದೆ. ಸೊ ಇಲ್ಲಿ ಕುಸುನ್ಪುರ ಗ್ರಾಮದಲ್ಲಿ ಸೌರಶಕ್ತಿಗಳು ಇದೆ, ಡಿಜಿಟಲ್ ಇಕ್ವಿಪ್ಮೆಂಟ್ಸ್ಗಳು ಕೂಡ ಇರುತ್ತದೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಡಿಜಿಟಲೀಕರಣ ಮಾಡಲಾಗಿದೆ. ಸೊ ಈ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಇದನ್ನು ಮೊದಲ ಸ್ಮಾರ್ಟ್ ವಿಲೇಜ್ ಎಂದು ಘೋಷಿಸಲು ನಿರ್ಧರಿಸಲಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ಜಪಾನಿನ ಪ್ರಸಿದ್ಧ ರಿಟೇಲ್ ಬ್ರ್ಯಾಂಡ್ ಯುನಿಕ್ಲೋ ಭಾರತದಲ್ಲಿ ತನ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿದೆ? ಆ್ಯಕ್ಚುಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜಸ್ಪ್ರೀತ್ ಬುಮ್ರಾ ಅವರನ್ನು ನೇಮಿಸಿರುತ್ತಾರೆ. ಯುನಿಕ್ಲೋ ಬ್ರ್ಯಾಂಡ್ ಇದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು? ಜಸ್ಪ್ರೀತ್ ಬುಮ್ರಾ ಅವರನ್ನು. ಸೊ ಇಲ್ಲಿ ಯುನಿಕ್ಲೋ ಒಂದು ರಿಟೇಲ್ ಬ್ರ್ಯಾಂಡ್ ಆಗಿರುತ್ತದೆ, ಕ್ಲೋತಿಂಗ್ ಬ್ರ್ಯಾಂಡ್ ಆಗಿರುತ್ತದೆ. ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಸ್ಪ್ರೀತ್ ಬುಮ್ರಾ ಅವರನ್ನು ನೇಮಿಸಿದ್ದಾರೆ ಇತ್ತೀಚೆಗೆ. ಸೊ ಇಲ್ಲಿ ಇತರ ಕೆಲವು ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನು ನೋಡುವ. ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ BPCLಲ್ಲಿ ರಾಹುಲ್ ದ್ರಾವಿಡ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತದೆ. ಟಾಟಾ ಕ್ಯಾಪಿಟಲ್ ಇದ್ದು ಶುಭ್ಮನ್ ಗಿಲ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತಾರೆ. ತ್ರಿಪುರ ಪ್ರವಾಸೋದ್ಯಮ ಇದ್ದು ಸೌರವ್ ಗಂಗೂಲಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತಾರೆ. ಹಾಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಮಹೇಂದ್ರ ಸಿಂಗ್ ಧೋನಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ.
ನ್ಯೂಯಾರ್ಕ್ ಸ್ಟೇಟ್ ಅನಿಮೇಷನ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಗೆದ್ದ ಭಾರತೀಯ ಅನಿಮೇಷನ್ ಚಿತ್ರದ ಹೆಸರು ಏನು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಚೈಮಿ ಆಗಿರುತ್ತದೆ. ಚೈಮಿ ಸಿನಿಮಾವು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ ನ್ಯೂಯಾರ್ಕ್ ಸ್ಟೇಟ್ ಅನಿಮೇಟೆಡ್ ಫೆಸ್ಟಿವಲ್ನಲ್ಲಿ. ಸೊ ಇಲ್ಲಿ ಚೈಮಿ ಚಿತ್ರದ ನಿರ್ದೇಶಕರು ಯಾರು ಎಂದರೆ ಸಂತೋಷ್ ಕುಮಾರ್ ಅವರು ಆಗಿರುತ್ತಾರೆ. ಚೈಮಿ ಚಿತ್ರದ ನಿರ್ದೇಶಕರು, ಇವರಿಗೆ ಅತ್ಯುತ್ತಮ ನಿರ್ದೇಶಕ ಅವಾರ್ಡನ್ನು ಇಲ್ಲಿ ನೀಡಲಾಗಿರುತ್ತದೆ. ಇಲ್ಲಿ ಚೈಮಿ ಚಿತ್ರದ ಕಥಾರೂಪ ಏನು ಆಗಿರುತ್ತದೆ ಅಂದರೆ, ಇದು ಅರುಣಾಚಲ ಪ್ರದೇಶದ ಬುಡಕಟ್ಟು ಸಂಸ್ಕೃತಿ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಅತ್ಯಂತ ಸುಂದರವಾಗಿ ಅನಿಮೇಟ್ ಮಾಡಲಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಕೊಳ್ಳಿ. ಮೇಯ್ನಾಗಿ ಈ ಮಾಹಿತಿ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತದೆ ಅಂದರೆ, ಅನಿಮೇಟೆಡ್ ಇಂಡಸ್ಟ್ರಿಯಲ್ಲಿ ಭಾರತವು ಅತಿ ಹೆಚ್ಚು ಸುಧಾರಣೆಯನ್ನು ಕಂಡಿಲ್ಲ ಮತ್ತು ಯಾವುದೇ ಅತಿ ಹೆಚ್ಚು ಅವಾರ್ಡ್ಸ್ಗಳು ಕೂಡ ಇರುವುದಿಲ್ಲ. ಯಾವುದೇ ಹೆಚ್ಚು ಅವಾರ್ಡ್ ಕೂಡ ಇಲ್ಲ. ಹಾಗಾಗಿ ಸೊ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಚೈಮಿ ಚಿತ್ರವು ನ್ಯೂಯಾರ್ಕ್ ಸ್ಟೇಟ್ ಅನಿಮೇಟೆಡ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ನಿರ್ದೇಶಕ ಅವಾರ್ಡನ್ನು ಗೆದ್ದಿದೆ. ಇದರ ನಿರ್ದೇಶಕರು ಸಂತೋಷ್ ಕುಮಾರ್ ಆಗಿರುತ್ತಾರೆ. ಹಾಗೆ ಇಲ್ಲಿ ಅನಿಮೇಟೆಡ್ ಮೂವಿಯ ಬಗ್ಗೆ ನೋಡುತ್ತಿರುವುದರಿಂದ ಭಾರತದ ಮೊದಲ ಅನಿಮೇಟೆಡ್ ಚಿತ್ರ ಯಾವುದು ಎಂದರೆ ದಿ ಮ್ಯಾಜಿಕ್ ಲ್ಯಾಂಪ್ ಆಗಿರುತ್ತದೆ. 1937ರಲ್ಲಿ ಇದನ್ನು ಬಿಡುಗಡೆ ಮಾಡಲಾಗಿರುತ್ತದೆ, ದಿ ಮ್ಯಾಜಿಕ್ ಲ್ಯಾಂಪ್. ಸೊ ಇಲ್ಲಿ ಮುಂದಿನ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ ಯಾವ ರಾಜ್ಯವು ತನ್ನ ಜಾನುವಾರು ಸಂಪತ್ತನ್ನು ರಕ್ಷಿಸಲು ಕಾಲುಬಾಯಿ ರೋಗ ವಿರುದ್ಧ ಬೃಹತ್ ಲಸಿಕಾ ಅಭಿಯಾನವನ್ನು ಪ್ರಾರಂಭಿಸಿದೆ? ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಗುಜರಾತ್ ರಾಜ್ಯ. ಇಲ್ಲಿ ಗುಜರಾತ್ ರಾಜ್ಯವು ಈ ಕಾಲುಬಾಯಿ ರೋಗ ವಿರುದ್ಧ ಬೃಹತ್ ಲಸಿಕಾ ಅಭಿಯಾನ ಪ್ರಾರಂಭಿಸಿದೆ. ಒಟ್ಟಾಗಿ ಇಲ್ಲಿ 1.5 ಕೋಟಿಗೂ ಹೆಚ್ಚು ಜಾನುವಾರುಗಳಿಗೆ ಈ ಲಸಿಕೆಯನ್ನು ಇಲ್ಲಿ ನೀಡಲಾಗುತ್ತದೆ. ಸೊ ಈ ಕಾಲುಬಾಯಿ ರೋಗ ಅಂದರೆ ಏನು ಅಂದರೆ, ಇದು ಜಾನುವಾರುಗಳಿಗೆ ಹರಡುವ ಅತ್ಯಂತ ಸಾಂಕ್ರಾಮಿಕ ವೈರಾಣು ರೋಗವಾಗಿರುತ್ತದೆ. ಇದರಿಂದ ಜಾನುವಾರುಗಳು ಹಾಲಿನ ಇಳುವರಿ ಕಡಿಮೆಯಾಗುತ್ತದೆ ಮತ್ತು ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ. ಸೊ ಇದನ್ನು ತಡೆಯಲು ಜಾನುವಾರುಗಳಿಗೆ ಈ ಲಸಿಕೆಯನ್ನು ನೀಡಲಾಗುತ್ತಿದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಏಷ್ಯಾದ ಅತಿ ದೊಡ್ಡ ಟ್ಯೂಲಿಪ್ ಗಾರ್ಡನ್ ಆದ ಇಂದಿರಾ ಗಾಂಧಿ ಸ್ಮರಣಾರ್ಥ ಟ್ಯೂಲಿಪ್ ಗಾರ್ಡನ್ ಭಾರತದ ಯಾವ ನಗರದಲ್ಲಿದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಶ್ರೀನಗರದಲ್ಲಿರುತ್ತದೆ ಈ ಇಂದಿರಾ ಗಾಂಧಿ ಸ್ಮರಣಾರ್ಥ ಟ್ಯೂಲಿಪ್ ಗಾರ್ಡನ್. ಇಲ್ಲಿ ಟ್ಯೂಲಿಪ್ ಗಾರ್ಡನ್ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿರುವ ಪ್ರಖ್ಯಾತ ದಾಲ್ ಸರೋವರದ ಸಮೀಪದಲ್ಲಿ ಜಬರ್ವಾನ್ ಬೆಟ್ಟಗಳ ತಪ್ಪಲಿನಲ್ಲಿ ನೆಲೆಸಿದೆ. ಇದು ಸುಮಾರು 50ಕ್ಕೂ ಹೆಚ್ಚು ವಿವಿಧ ತಳಿಯ ಲಕ್ಷಾಂತರ ಟ್ಯೂಲಿಪ್ ಹೂವುಗಳನ್ನು ಇಲ್ಲಿ ಕಾಣಸಿಗುವುದು ಇದರ ವಿಶೇಷತೆಯಾಗಿರುತ್ತದೆ. ಇದನ್ನು ಮೊದಲು ಸಿರಾಜ್ ಬಾಗ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಈಗ ಇದನ್ನು ಇಂದಿರಾ ಗಾಂಧಿ ಸ್ಮರಣಾರ್ಥ ಟ್ಯೂಲಿಪ್ ಗಾರ್ಡನ್ ಎಂದು ಕರೆಯಲಾಗುತ್ತದೆ. ಹಾಗೆ 2023ರಲ್ಲಿ ಈ ತೋಟವು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಏಷ್ಯಾದ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಟ್ಯೂಲಿಪ್ಗಳನ್ನು ಹೊಂದಿರುವ ತೋಟ ಎಂದು ಸ್ಥಾನ ಪಡೆದಿತ್ತು. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ, ಇದರ ಮೇನ್ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಪ್ರತಿ ವರ್ಷ ವಿಶ್ವ ಸಮಾಜ ಸೇವಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, 2026ರಲ್ಲಿ ಮಾರ್ಚ್ 13ರಂದು ವಿಶ್ವ ಸಮಾಜ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೇಯ್ನಾಗಿ ಯಾವುದೇ ದಿನ ಇಲ್ಲ ಇದಕ್ಕೆ. ಈ ವಿಶ್ವ ಸಮಾಜ ದಿನವನ್ನು ಆಚರಿಸುವುದಕ್ಕಾಗಿ, ಸಮಾಜ ಸೇವಾ ದಿನವನ್ನು ಆಚರಿಸುವುದಕ್ಕಾಗಿ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳ 3ನೇ ಮಂಗಳವಾರ ಇದನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ಮಾರ್ಚ್ 17ರಂದು ಆಚರಿಸಲಾಗಿದೆ. ಸೊ ಇದರ ಥೀಮ್ ಏನಾಗಿರುತ್ತದೆ ಅಂದರೆ ಶೇರ್ಡ್ ಫ್ಯೂಚರ್ ಫಾರ್ ಟ್ರಾನ್ಸ್ಫಾರ್ಮೇಟಿವ್ ಚೇಂಜ್ ಆಗಿರುತ್ತದೆ. ಅಂದರೆ ಸುಂದರ ಜೀವನ, ಪರಿವರ್ತಕ ಬದಲಾವಣೆಗೆ ಹಂಚಿಕೆಯ ಭವಿಷ್ಯ ಎನ್ನುವುದಾಗಿರುತ್ತದೆ. ಸಮಾಜ ಸೇವಾ ಮತ್ತು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಪ್ರಮುಖ GK ಪಾಯಿಂಟ್ಸ್ಗಳನ್ನು ನೋಡುವ. ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಚರಿಸಲಾಗುತ್ತದೆ. ಹಾಗೆ ಭಾರತದ ಮೊದಲ ಸಮಾಜ ಸುಧಾರಕ ಯಾರು ಎಂದರೆ ರಾಜಾರಾಮ್ ಮೋಹನ್ ರಾಯ್ ಆಗಿರುತ್ತಾರೆ. ಇಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಸ್ಥಾಪನೆಯನ್ನು 1919ರಲ್ಲಿ ಮಾಡಲಾಯಿತು. ಇದು ಕೇಂದ್ರ ಕಚೇರಿ ಜಿನಿವಾದಲ್ಲಿದೆ. ಮತ್ತು ಬಾಬಾ ಆಮ್ಟೆ ಇವರು ಕುಷ್ಠರೋಗಿಗಳ ಸೇವೆಗಾಗಿ ಪ್ರಖ್ಯಾತರಾದ ಭಾರತದ ಮಹಾನ್ ಸಮಾಜ ಸೇವಕ ಆಗಿರುತ್ತಾರೆ. ಬಾಬಾ ಆಮ್ಟೆ ಇವರು ಕುಷ್ಠರೋಗಿಗಳ ಸೇವೆ ಮಾಡಿರುವ ಪ್ರಖ್ಯಾತ ಭಾರತದ ಮಹಾನ್ ಸಮಾಜ ಸೇವಕ ಆಗಿರುತ್ತಾರೆ. ಸೊ ಇಲ್ಲಿ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳು. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.